ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾನು ಪ್ರೊಫೆಸರ್ ಪಿ ಎಂ ಚೌಗ್ಲಾ. ಇವತ್ತಿನ ಚರ್ಚೆಯ ವಿಷಯ BA 5th ಸೆಮಿಸ್ಟರ್ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಭಾರತದ ಬ್ಯಾಂಕೋದ್ಯಮ ಮತ್ತು ಹಣಕಾಸು, DSC 11 ಅಂತೇಳಿ ಕರಿತೀವಿಲ್ಲ, ಇದಕ್ಕೆ ಸಂಬಂಧಪಟ್ಟಿರುವಂತೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ 1 marks, 5 marks, 10 marks. The syllabus is based on as per the NEP guidelines. ಇದು NEP ಪಠ್ಯಕ್ರಮದ ಪ್ರಕಾರ ಏನು ಸದ್ಯ BA 5th ಸೆಮಿಸ್ಟರ್ ಓದ್ತಾ ಇದ್ದೀರಿ, ನಿಮಗೆ ಅತ್ಯಂತ ಉಪಯುಕ್ತವಾಗ್ತಕ್ಕಂತಹ ಒಂದು ಪಠ್ಯಕ್ರಮ. ಅದರ ಮೇಲೆ ಇರ್ತಕ್ಕಂತಹ ಅತ್ಯಂತ ಉಪಯುಕ್ತವಾಗ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದೊಂದಾಗಿ ನೋಡೋಣ ಬನ್ನಿ. ಆತ್ಮೀಯರೇ, ಪ್ರೋಗ್ರಾಮ್ ಸ್ಟ್ರಕ್ಚರ್ ಅಂತೂ ನಿಮ್ಗೆ ಗೊತ್ತೇ ಇದೆ ಈಗಾಗಲೇ. DSC 9 ಬಂದುಬಿಟ್ಟು 4 ಕ್ರೆಡಿಟ್ಸ್ಗಾಗಿ ಪಬ್ಲಿಕ್ ಎಕನಾಮಿಕ್ಸು, DSC 10 ಬಂದುಬಿಟ್ಟು ಡೆವಲಪ್ಮೆಂಟ್ ಎಕನಾಮಿಕ್ಸು 4 ಕ್ರೆಡಿಟ್ಸು, DSC 11 ಅಂದರೆ ಇವತ್ತಿನ ಚರ್ಚಾ ವಿಷಯ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ 4 credits, total 12 credits. Okay, this is the structure of BA final year economics students as per NEP guidelines. Okay, ಆತ್ಮೀಯರೇ, ಯೂನಿಟ್ ನಂಬರ್ 1 ಇಂಟ್ರೊಡಕ್ಷನ್ ಟು ಬ್ಯಾಂಕಿಂಗ್ ಇನ್ ಇಂಡಿಯಾ, ಘಟಕ 1 ಭಾರತೀಯ ಬ್ಯಾಂಕೋದ್ಯಮದ ಪರಿಚಯ. 1 marks ಕ್ವೆಶನ್ಸ್, 1 ಅಂಕದ ಪ್ರಶ್ನೆಗಳು. ಬ್ಯಾಂಕು ಎಂದರೇನು? ವಾಟ್ ಈಸ್ ಬ್ಯಾಂಕ್? ಹಣಕಾಸು ಮಧ್ಯಸ್ಥಿಕೆ ಎಂದರೇನು? ವಾಟ್ ಈಸ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್? ಥರ್ಡ್ ಒನ್, ಪತ್ತು ನಿರ್ಮಾಣ ಎಂದರೇನು? ವಾಟ್ ಈಸ್ ಕ್ರೆಡಿಟ್ ಕ್ರಿಯೇಷನ್? ಆ್ಯಂಡ್ ಫೋರ್ತ್ ಒನ್, ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ವಿಚ್ ಈಸ್ ದಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ? RBI ಅನ್ನು ವಿಸ್ತರಿಸಿ, ಎಕ್ಸ್ಪ್ಯಾಂಡ್ RBI. CRR ಎಂದರೇನು? ವಾಟ್ ಈಸ್ CRR? SLR ಎಂದರೇನು? ವಾಟ್ ಈಸ್ SLR? ರೇಪೋ ದರ ಎಂದರೇನು? ವಾಟ್ ಈಸ್ ರೇಪೋ ರೇಟ್? 9th ಒನ್, ರಿಸರ್ವ್ ರೇಪೋ ದರ ಎಂದರೇನು? ವಾಟ್ ಈಸ್ ರಿಸರ್ವ್ ರೇಪೋ ರೇಟ್? 10th ಒನ್, ಬ್ಯಾಂಕ್ ದರ ಎಂದರೇನು? ವಾಟ್ ಈಸ್ ಬ್ಯಾಂಕ್ ರೇಟ್? MCLR ಅನ್ನು ವಿಸ್ತರಿಸಿ, ಎಕ್ಸ್ಪ್ಯಾಂಡ್ MCLR. ಪಾವತಿ ಬ್ಯಾಂಕ್ ಎಂದರೇನು? ವಾಟ್ ಈಸ್ ಪೇಮೆಂಟ್ ಬ್ಯಾಂಕ್? 13th ಒನ್, NPA ಎಂದರೇನು? ವಾಟ್ ಈಸ್ NPA? MSF ಎಂದರೇನು? ವಾಟ್ ಈಸ್ MSF? ಸೊ ದೀಸ್ ಆರ್ ದಿ ಕ್ವಶನ್ಸ್ ಕನ್ಸರ್ನ್ ಟು ವಾಟ್ 1 marks. ಓಕೆ, ದೆನ್ ನಾವು ವಿಲ್ ಮೂವ್ ಟು ದಿ 5 marks ಸೆಕ್ಷನ್. 5 ಅಂಕದ ಪ್ರಶ್ನೆಗಳು. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ವಿವರಿಸಿ, ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೆಕೆಂಡ್ ಒನ್, ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ರಚನೆಯನ್ನು ವಿವರಿಸಿ, ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್. ಥರ್ಡ್ ಒನ್, ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಬ್ಯಾಂಕ್ಗಳ ನಡುವೆ ವ್ಯತ್ಯಾಸ ತಿಳಿಸಿ ಅಂತಕ್ಕಂಥದ್ದು. ಡಿಸ್ಟಿಂಗ್ವಿಷ್ ಬಿಟ್ವೀನ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಫೋರ್ತ್ ಒನ್, ಭಾರತೀಯ ಆರ್ಥಿಕತೆಯಲ್ಲಿ ಬ್ಯಾಂಕ್ಗಳ ಪಾತ್ರವನ್ನು ವಿವರಿಸಿ, ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯನ್ ಇಕಾನಮಿ. ಫಿಫ್ತ್ ಒನ್, ಬ್ಯಾಂಕ್ಗಳ ಪತ್ತು ನಿರ್ಮಾಣ ಪ್ರಕ್ರಿಯೆಯನ್ನು ವಿವರಿಸಿರಿ, ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಬೈ ಬ್ಯಾಂಕ್ಸ್. ಸಿಕ್ಸ್ತ್ ಒನ್, ಹಣಕಾಸು ನೀತಿಯ ಉದ್ದೇಶಗಳನ್ನು ವಿವರಿಸಿರಿ, ಎಕ್ಸ್ಪ್ಲೇನ್ ದಿ ಅಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ. ಸೆವೆಂತ್ ಒನ್, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿರಿ, ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಏಟ್ ಒನ್, CRR ಮತ್ತು SLRಗಳನ್ನು ವಿವರಿಸಿ. ಅಂದರೆ ವಿವರಿಸುವುದು ಅಂತಂತಂದರೆ ಇಲ್ಲಿ ಡಿಫ್ರೆನ್ಸನ್ನು ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥದ್ದು, ಅವುಗಳ ಅರ್ಥವನ್ನು ಕೊಡ್ತಕ್ಕಂಥದ್ದು, ಡಿಫ್ರೆನ್ಸನ್ನು ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥದ್ದು, ಮತ್ತು ಒಂದಿಷ್ಟು ದಿ ವರ್ಕಿಂಗ್ ಆಫ್ CRR ಆ್ಯಂಡ್ ವರ್ಕಿಂಗ್ ಆಫ್ SLR. ಸೊ ಇದನ್ನು ಒಂದಿಷ್ಟು ನೀವು ಬರೀಬೇಕಾಗ್ತದೆ. ಓಕೆ, ಎಕ್ಸ್ಪ್ಲೇನ್ ದಿ CRR ಆ್ಯಂಡ್ SLR. 9th ಒನ್, ಪಾವತಿ ಬ್ಯಾಂಕ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ, ರೈಟ್ ಅ ನೋಟ್ ಆನ್ ಪೇಮೆಂಟ್ ಬ್ಯಾಂಕ್. ಓಕೆ. 10th ಒನ್, ಸಣ್ಣ ಹಣಕಾಸು ಬ್ಯಾಂಕುಗಳನ್ನು ವಿವರಿಸಿ, ಎಕ್ಸ್ಪ್ಲೇನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್. NPAಗಳ ಅರ್ಥ ಮತ್ತು ಪರಿಣಾಮಗಳನ್ನು ವಿವರಿಸಿರಿ, ಎಕ್ಸ್ಪ್ಲೇನ್ ದಿ ಮೀನಿಂಗ್ ಆ್ಯಂಡ್ ಇಫೆಕ್ಟ್ಸ್ ಆಫ್ NPAs. 12th ಒನ್, RBI ನಿಯಂತ್ರಣಾಧಿಕಾರಗಳನ್ನು ವಿವರಿಸಿ, ಎಕ್ಸ್ಪ್ಲೇನ್ ದಿ ರೆಗ್ಯುಲೇಟರಿ ಪವರ್ಸ್ ಆಫ್ RBI. 13th ಒನ್,
ಸಹಕಾರಿ ಬ್ಯಾಂಕ್ಗಳ ಮಹತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್. 14th ಒನ್, ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ಸಮಸ್ಯೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಅ ನೋಟ್ ಆನ್ ಇಶ್ಯೂಸ್ ಇನ್ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್. ಸೊ ದೀಸ್ ಆರ್ ದಿ ಕ್ವಶನ್ ಕನ್ಸರ್ನ್ ಟು 5 marks. ಓಕೆ, ದೆನ್ ನಾವು ಇಲ್ಲಿ ಮುಟ್ಟು ದಿ ಸಿ ಸೆಕ್ಷನ್, ದಟ್ ಈಸ್ 10 marks ಕ್ವಶನ್ಸ್. 10 ಅಂಕದ ಪ್ರಶ್ನೆಗಳು. ಸಂಖ್ಯೆ 1, ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ವಿಕಾಸ ಮತ್ತು ರಚನೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಎವಲ್ಯೂಷನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್. ಸೆಕೆಂಡ್ ಒನ್, ಭಾರತೀಯ ಆರ್ಥಿಕತೆಯಲ್ಲಿ ಬ್ಯಾಂಕ್ಗಳ ಕಾರ್ಯ ಮತ್ತು ಮಹತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯನ್ ಇಕಾನಮಿ. ಥರ್ಡ್ ಒನ್, ಕೇಂದ್ರ ಬ್ಯಾಂಕ್ ಆಗಿ RBI ಪಾತ್ರ ವಿವರಿಸಿ. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ RBI ಆಸ್ ಅ ಸೆಂಟ್ರಲ್ ಬ್ಯಾಂಕ್. ಫೋರ್ತ್ ಒನ್, ವಾಣಿಜ್ಯ ಬ್ಯಾಂಕ್ಗಳ ಪತ್ತು ಸೃಷ್ಟಿ ಪ್ರಕ್ರಿಯೆಯನ್ನು ವಿವರಿಸಿರಿ. ಇದನ್ನು 5 ಅಂಕಕ್ಕೆ ಕೇಳಿದ್ದಾರೆ, 10 ಅಂಕ. ಬಹಳಷ್ಟು ಕ್ವಶನ್ಸ್ ಏನಪ್ಪ ಅಂತಂದ್ರೆ 5 marks ಆ್ಯಂಡ್ 10 marks ಸಿಮಿಲಾರಿಟಿ ಇರ್ತದೆ. ಅಲ್ಲಿ ಏನು ವ್ಯತ್ಯಾಸ ಏನಪ್ಪ ಅಂತಂತಂದ್ರೆ 5 ಅಂಕ ಕೇಳಿದಾಗ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಕ್ಕಂಥದ್ದು, ಉತ್ತರವನ್ನು ಒಂದಿಷ್ಟು ಕಾಂಟ್ರಾಸ್ಟ್ ಮಾಡ್ತಕ್ಕಂಥದ್ದು, ಅಂದರೆ ಸಣ್ಣ, ಅಂದರೆ 1 ರಿಂದ 1.5 ಪೇಜ್ನಲ್ಲಿ ಕವರ್ ಮಾಡ್ತಕ್ಕಂಥದ್ದು. 10 ಅಂಕ ಕೇಳಿದಾಗ 2.5 ರಿಂದ 3 ಪೇಜ್ನಲ್ಲಿ ಅದನ್ನು ಕವರ್ ಮಾಡ್ತಕ್ಕಂಥದ್ದು. ಇಷ್ಟೇ ವ್ಯತ್ಯಾಸ. ಓಕೆ, ಸ್ವಲ್ಪ ಎಕ್ಸ್ಪ್ಲೇನೇಟ್ರಿ ಇರಬೇಕಾಗ್ತದೆ 10 ಅಂಕ ಇದ್ದಾಗ. ಇಲ್ಲಿ ನೀವು ಸ್ವಲ್ಪ ಎಕ್ಸ್ಪ್ಲೇನೇಟ್ರಿ ಅಥವಾ ವಿವರಣೆಯನ್ನು ಕಡಿಮೆ ಕೊಟ್ಟರು ನಡೀತದೆ ಇಲ್ಲಿ 5 ಅಂಕಕ್ಕೆ ಕೇಳಿದಾಗ. ಓಕೆ, ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. ದೆನ್ ಬ್ಯಾಂಕಿಂಗ್ ಕ್ಷೇತ್ರದ ಕ್ರೆಡಿಟ್ ನಿಯಂತ್ರಣ ವಿಧಾನವನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಬ್ಯಾಂಕಿಂಗ್ ಚಾನೆಲ್ ಆಫ್ ಕ್ರೆಡಿಟ್ ಕ್ರಿಯೇಷನ್. ಓಕೆ, ಆ್ಯಂಡ್ ಜಾಗತಿಕ ಹಣಕಾಸು ಘಟನೆಗಳು ಭಾರತೀಯ ಬ್ಯಾಂಕಿಂಗ್ಗಳ ಮೇಲೆ ಬೀರಿದ ಪರಿಣಾಮವನ್ನು ವಿಶ್ಲೇಷಿಸಿರಿ ಅಂತಕ್ಕಂಥದ್ದು. ಅನಲೈಸ್ ದಿ ಇಂಪ್ಯಾಕ್ಟ್ ಆಫ್ ಗ್ಲೋಬಲ್ ಫೈನಾನ್ಷಿಯಲ್ ಇವೆಂಟ್ಸ್ ಆನ್ ಇಂಡಿಯನ್ ಬ್ಯಾಂಕ್ಸ್. ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರ ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಚಾಲೆಂಜಸ್ ಫೇಸ್ಡ್ ಬೈ ದಿ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್. ಓಕೆ, ಸೊ ದೀಸ್ ಆರ್ ದಿ ಕ್ವಶನ್ಸ್ ಪರ್ಟೈನಿಂಗ್ ಟು 10 marks. ಡಿಯರ್ ಸ್ಟೂಡೆಂಟ್ಸ್, ಮಾಡ್ಯೂಲ್ ನಂಬರ್ 2, ಅಧ್ಯಾಯ 2, ಬ್ಯಾಂಕಿಂಗ್ ಸರ್ವಿಸಸ್, ಬ್ಯಾಂಕಿಂಗ್ ಸೇವೆಗಳು. 1 ಅಂಕದ ಪ್ರಶ್ನೆಗಳು. ನಂಬರ್ 1, ಬ್ಯಾಂಕ್ ಠೇವಣಿ ಎಂದರೇನು? ವಾಟ್ ಈಸ್ ಬ್ಯಾಂಕ್ ಡಿಪಾಸಿಟ್? ಉಳಿತಾಯ ಖಾತೆ ಎಂದರೇನು? ವಾಟ್ ಈಸ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್? KYC ಎಂದರೇನು? ವಾಟ್ ಈಸ್ KYC? 4th ಒನ್, ಬ್ಯಾಂಕ್ ಸಾಲ ಎಂದರೇನು? ವಾಟ್ ಈಸ್ ಬ್ಯಾಂಕ್ ಲೋನ್? ಡೆಬಿಟ್ ಕಾರ್ಡ್ ಎಂದರೇನು? ವಾಟ್ ಈಸ್ ಡೆಬಿಟ್ ಕಾರ್ಡ್? ಕ್ರೆಡಿಟ್ ಕಾರ್ಡ್ ಎಂದರೇನು? ವಾಟ್ ಈಸ್ ಕ್ರೆಡಿಟ್ ಕಾರ್ಡ್? ATM ಎಂದರೇನು? ವಾಟ್ ಈಸ್ ATM? ಲಾಕರ್ ಸೌಲಭ್ಯ ಎಂದರೇನು? ವಾಟ್ ಈಸ್ ಲಾಕರ್ ಫೆಸಿಲಿಟಿ? ಮೊಬೈಲ್ ಬ್ಯಾಂಕಿಂಗ್ ಎಂದರೇನು? ವಾಟ್ ಈಸ್ ಮೊಬೈಲ್ ಬ್ಯಾಂಕಿಂಗ್? ಮ್ಯೂಚುವಲ್ ಫಂಡ್ ಎಂದರೇನು? ವಾಟ್ ಈಸ್ ಮ್ಯೂಚುವಲ್ ಫಂಡ್? ದೀಸ್ ಆರ್ ದಿ ಕ್ವಶನ್ಸ್ ಪರ್ಟೈನಿಂಗ್ ಟು 1 marks ಫ್ರಮ್ ಸೆಕೆಂಡ್ ಮಾಡ್ಯೂಲ್. 5 marks, 5 ಅಂಕದ ಪ್ರಶ್ನೆಗಳು. ಬ್ಯಾಂಕ್ ಠೇವಣಿಗಳ ವಿಧಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್. ನಂಬರ್ 2 ಈಸ್ ವಿವಿಧ ಬ್ಯಾಂಕ್ ಖಾತೆಗಳ ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಥರ್ಡ್ ಒನ್, ಖಾತೆ ತೆರೆಯುವ ಪ್ರಕ್ರಿಯೆ ಮತ್ತು KYCಯ ಮಹತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಪ್ರೊಸೆಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ KYC. ಬ್ಯಾಂಕ್ ಸಾಲಗಳ ವಿಧಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಬ್ಯಾಂಕ್ ಲೋನ್ಸ್. ದೆನ್ ಬ್ಯಾಂಕ್ ಸಾಲಕ್ಕೆ ಅಗತ್ಯವಿರುವ ದಾಖಲೆಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಆಬ್ಟೈನಿಂಗ್ ಬ್ಯಾಂಕ್ ಲೋನ್. ಆ್ಯಂಡ್ ಪಾವತಿ ಮತ್ತು ಹಣ ವರ್ಗಾವಣೆ ಸೇವೆಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಪೇಮೆಂಟ್ ಆ್ಯಂಡ್ ರೆಮಿಟೆನ್ಸ್ ಸರ್ವಿಸಸ್. ಆ್ಯಂಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್ ಆ್ಯಂಡ್ ಮೊಬೈಲ್ ಬ್ಯಾಂಕಿಂಗ್. ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ನಡುವಿನ ವ್ಯತ್ಯಾಸ ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್. ಕರೆನ್ಸಿ ವಿನಿಮಯ ಸೇವೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಕರೆನ್ಸಿ ಎಕ್ಸ್ಚೇಂಜ್ ಸರ್ವಿಸಸ್. 10 ಅಂಕದ ಪ್ರಶ್ನೆಗಳು. ಬ್ಯಾಂಕ್ ಸೇವೆಗಳ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ. ಎಕ್ಸ್ಪ್ಲೇನ್ ದಿ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್. ನಂಬರ್ 2 ಈಸ್ ಬ್ಯಾಂಕ್ ಖಾತೆಗಳ ವಿಧಗಳು ಮತ್ತು ಅವುಗಳ ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಆ್ಯಂಡ್ ದೇರ್ ಫೀಚರ್ಸ್. ನಂಬರ್ 3 ಈಸ್ ಬ್ಯಾಂಕ್ ಸಾಲಗಳು ವಿಧಗಳು, ಅರ್ಹತೆ, ಬಡ್ಡಿದರ, ಮೆಚ್ಯೂರಿಟಿ ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಬ್ಯಾಂಕ್ ಲೋನ್ ವಿತ್ ರೆಫರೆನ್ಸ್ ಟು ಟೈಪ್ಸ್, ಎಲಿಜಿಬಿಲಿಟಿ, ಇಂಟ್ರೆಸ್ಟ್ ರೇಟ್ಸ್ ಆ್ಯಂಡ್ ಮೆಚ್ಯೂರಿಟಿ ಆಫ್ ದಿ ಲೋನ್. ಓಕೆ, ಆ್ಯಂಡ್ ಸಾಲ ಡಿಫಾಲ್ಟ್ ಎಂದರೇನು ಅಥವಾ ಸಾಲ ಸುಸ್ತಿ ಸಾಲ ಅಂತ ಹೇಳಿ ಕರಿತೀವಿ. ಹಳ್ಳಿ ಭಾಷೆಯಲ್ಲಿ ಕಟ್ಟಬಾಗಿ ಸಾಲ ಅಂತ ಹೇಳಿ, ಕಟ್ಟಬಾಕಿ ಸಾಲ ಅಂತ ಹೇಳಿ ಕರಿತೀವಿ. ಅದರ ಪರಿಣಾಮ ವಿವರಿಸಿ ಅಂತಕ್ಕಂಥದ್ದು. ವಾಟ್ ಈಸ್ ಅ ಲೋನ್ ಡಿಫಾಲ್ಟ್? ಎಕ್ಸ್ಪ್ಲೇನ್ ಇಟ್ಸ್ ಕನ್ಸಿಕ್ವೆನ್ಸಸ್. ಓಕೆ,
ಫಿಫ್ತ್ ಒನ್, ಆಧುನಿಕ ಬ್ಯಾಂಕಿಂಗ್ ಉತ್ಪನ್ನಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಮಾಡರ್ನ್ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್. ಬ್ಯಾಂಕ್ಗಳ ಹೂಡಿಕೆ ಸೇವೆಗಳು ಮತ್ತು ಸಲಹಾ ಸೇವೆಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಆ್ಯಂಡ್ ಅಡ್ವೈಸರಿ ಸರ್ವಿಸಸ್ ಪ್ರೊವೈಡೆಡ್ ಬೈ ಬ್ಯಾಂಕ್ಸ್. ಎ.ಟಿ.ಎಂ ಮತ್ತು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸೇವೆಗಳ ಮಹತ್ವ ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಎ.ಟಿ.ಎಂ ಆ್ಯಂಡ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್. ಡಿಯರ್ ಸ್ಟೂಡೆಂಟ್ಸ್, ಮಾಡ್ಯೂಲ್ ನಂಬರ್ 3 ಮಾಡರ್ನ್ ಬ್ಯಾಂಕಿಂಗ್, ಆಧುನಿಕ ಬ್ಯಾಂಕೋದ್ಯಮ, ಅಧ್ಯಾಯ 3. ಒಂದಂಕದ ಪ್ರಶ್ನೆಗಳು. ಆಧುನಿಕ ಬ್ಯಾಂಕಿಂಗ್ ಎಂದರೇನು? ವಾಟ್ ಈಸ್ ಮಾಡರ್ನ್ ಬ್ಯಾಂಕಿಂಗ್? ಡಿಜಿಟಲ್ ಬ್ಯಾಂಕಿಂಗ್ ಎಂದರೇನು? ವಾಟ್ ಈಸ್ ಡಿಜಿಟಲ್ ಬ್ಯಾಂಕಿಂಗ್? ಥರ್ಡ್ ಒನ್, ಡಿಜಿಟಲ್ ವಾಲೆಟ್ ಎಂದರೇನು? ವಾಟ್ ಈಸ್ ಡಿಜಿಟಲ್ ವಾಲೆಟ್? ದೆನ್ ಬಯೋಮೆಟ್ರಿಕ್ಸ್ ಎಂದರೇನು? ವಾಟ್ ಈಸ್ ಬಯೋಮೆಟ್ರಿಕ್ಸ್? ಕಾಂಟ್ಯಾಕ್ಟ್ಲೆಸ್ ಪಾವತಿ ಎಂದರೇನು? ವಾಟ್ ಈಸ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್? ಆ್ಯಂಡ್ ತಕ್ಷಣ ಪಾವತಿ ಎಂದರೇನು? ವಾಟ್ ಈಸ್ ಆ್ಯನ್ ಇನ್ಸ್ಟಂಟ್ ಪೇಮೆಂಟ್ ಸಿಸ್ಟಮ್? ಸೈಬರ್ ಭದ್ರತೆ ಎಂದರೇನು? ವಾಟ್ ಈಸ್ ಸೈಬರ್ ಸೆಕ್ಯುರಿಟಿ? ಕ್ರೆಡಿಟ್ ಸ್ಕೋರಿಂಗ್ ಎಂದರೇನು? ವಾಟ್ ಈಸ್ ಕ್ರೆಡಿಟ್ ಸ್ಕೋರಿಂಗ್? ದೆನ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಎಂದರೇನು? ವಾಟ್ ಈಸ್ ಕಾರ್ಪೊರೇಟ್ ಬ್ಯಾಂಕಿಂಗ್? 10th ಒನ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಎಂದರೇನು? ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್? 5 ಮಾರ್ಕ್ಸ್ ಕ್ವೆಶನ್ಸ್, 5 ಅಂಕದ ಪ್ರಶ್ನೆಗಳು. ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಮಾಡರ್ನ್ ಬ್ಯಾಂಕಿಂಗ್ ಫೆಸಿಲಿಟೀಸ್. ಡಿಜಿಟಲ್ ಬ್ಯಾಂಕಿಂಗ್ ವೈಶಿಷ್ಟ್ಯಗಳು ಮತ್ತು ಲಾಭಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್. ಡಿಜಿಟಲ್ ಖಾತೆ ತೆರೆಯುವ ಪ್ರಕ್ರಿಯೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಡಿಜಿಟಲ್ ಅಕೌಂಟ್ ಓಪನಿಂಗ್ ಪ್ರೊಸೆಸ್. ಡಿಜಿಟಲ್ ವಾಲೆಟ್ಗಳ ವಿಧಗಳು ಮತ್ತು ಬಳಕೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆ್ಯಂಡ್ ಯೂಸಸ್ ಆಫ್ ಡಿಜಿಟಲ್ ವಾಲೆಟ್ಸ್. ಕಾಂಟ್ಯಾಕ್ಟ್ಲೆಸ್ ಮತ್ತು ತಕ್ಷಣ ಪಾವತಿ ವ್ಯವಸ್ಥೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಅಬೌಟ್ ಕಾಂಟ್ಯಾಕ್ಟ್ಲೆಸ್ ಆ್ಯಂಡ್ ಇನ್ಸ್ಟಂಟ್ ಪೇಮೆಂಟ್ ಸಿಸ್ಟಮ್ಸ್. ವೈಯಕ್ತಿಕ ಹಣಕಾಸು ನಿರ್ವಹಣಾ ಸಾಧನಗಳು ಎಂದರೇನು? ವಿವರಿಸಿ. ವಾಟ್ ಆರ್ ಪರ್ಸನಲ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಟೂಲ್ಸ್? ಎಕ್ಸ್ಪ್ಲೇನ್. 7th ಒನ್, ಬ್ಯಾಂಕ್ಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಮಷಿನ್ ಲರ್ನಿಂಗ್ ಬಳಕೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಯೂಸಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಇನ್ ಬ್ಯಾಂಕ್ಸ್. 8th ಒನ್, ಬ್ಯಾಂಕ್ಗಳಲ್ಲಿ ಸೈಬರ್ ಭದ್ರತೆಯ ಮಹತ್ವವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಸೈಬರ್ ಸೆಕ್ಯುರಿಟಿ ಇನ್ ಬ್ಯಾಂಕಿಂಗ್. ಕ್ರೆಡಿಟ್ ಸ್ಕೋರಿಂಗ್ ವ್ಯವಸ್ಥೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಕ್ರೆಡಿಟ್ ಸ್ಕೋರಿಂಗ್ ಸಿಸ್ಟಮ್. ನೇರ ಸಾಲ ಎಂದರೇನು? ವಿವರಿಸಿ. ವಾಟ್ ಈಸ್ ಡೈರೆಕ್ಟ್ ಲೆಂಡಿಂಗ್? ಎಕ್ಸ್ಪ್ಲೇನ್. 10 ಅಂಕದ ಪ್ರಶ್ನೆಗಳು, 10 ಮಾರ್ಕ್ಸ್ ಕ್ವೆಶನ್ಸ್. ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯ ಅರ್ಥ, ಲಕ್ಷಣಗಳು ಮತ್ತು ಮಹತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಮೀನಿಂಗ್, ಫೀಚರ್ಸ್, ಇಂಪಾರ್ಟೆನ್ಸ್ ಆಫ್ ಮಾಡರ್ನ್ ಬ್ಯಾಂಕಿಂಗ್. ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯು ಭಾರತದಲ್ಲಿ ತಂದ ಬದಲಾವಣೆಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಚಾಲೆಂಜಸ್ ಬ್ರಾಟ್ ಬೈ ಡಿಜಿಟಲ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಡಿಜಿಟಲ್ ಪಾವತಿ ವ್ಯವಸ್ಥೆಗಳು ಮತ್ತು ಡಿಜಿಟಲ್ ವಾಲೆಟ್ಗಳ ಪಾತ್ರವನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಆ್ಯಂಡ್ ಡಿಜಿಟಲ್ ವಾಲೆಟ್ಸ್. 4th ಒನ್, ಬ್ಯಾಂಕ್ಗಳಲ್ಲಿ AI ಮತ್ತು ML ಅಂದರೆ ಮಷಿನ್ ಲರ್ನಿಂಗ್ ಬಳಕೆ, ಅವಕಾಶಗಳು ಮತ್ತು ಸವಾಲುಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಅಪ್ಲಿಕೇಶನ್ಸ್ ಆ್ಯಂಡ್ ಅಪಾರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್ ಆಫ್ AI ಆ್ಯಂಡ್ ಮಷಿನ್ ಲರ್ನಿಂಗ್ ಆರ್ ML ಇನ್ ಬ್ಯಾಂಕಿಂಗ್. ಓಕೆ. ಬ್ಯಾಂಕಿಂಗ್ನಲ್ಲಿ ಸೈಬರ್ ಭದ್ರತೆ, ಬೆದರಿಕೆಗಳು, ತಡೆ ಕ್ರಮಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ಸೈಬರ್ ಸೆಕ್ಯುರಿಟಿ ಥ್ರೆಟ್ಸ್ ಆ್ಯಂಡ್ ಪ್ರಿವೆಂಟಿವ್ಸ್ ಮೆಜರ್ಸ್ ಇನ್ ಬ್ಯಾಂಕಿಂಗ್. ಕ್ರೆಡಿಟ್ ಸ್ಕೋರಿಂಗ್ ಮತ್ತು ಡಿಜಿಟಲ್ ಲೆಂಡಿಂಗ್ ನಡುವಿನ ಸಂಬಂಧವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಕ್ರೆಡಿಟ್ ಸ್ಕೋರಿಂಗ್ ಆ್ಯಂಡ್ ಡಿಜಿಟಲ್ ಲೆಂಡಿಂಗ್. ಕಾರ್ಪೊರೇಟ್ ಬ್ಯಾಂಕಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್. 8th ಒನ್, ಡೈರೆಕ್ಟ್ ಲೆಂಡಿಂಗ್ ಮಾದರಿ, ಲಾಭಗಳು ಮತ್ತು ಅಪಾಯಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಡೈರೆಕ್ಟ್ ಲೆಂಡಿಂಗ್ ಮಾಡೆಲ್ with its advantages and risks. Okay, then model number 4, ಫೈನಾನ್ಷಿಯಲ್ ಮಾರ್ಕೆಟ್, ಅಧ್ಯಾಯ 4, ಹಣಕಾಸು ಮಾರುಕಟ್ಟೆ. 1 ಅಂಕದ ಪ್ರಶ್ನೆಗಳು, 1 ಮಾರ್ಕ್ಸ್ ಕ್ವೆಶನ್ಸ್. ಭಾರತೀಯ ಹಣಕಾಸು ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ದಿ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್? ನಂಬರ್ 2 ಈಸ್ ಇಕ್ವಿಟಿ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಆನ್ ಇಕ್ವಿಟಿ ಮಾರ್ಕೆಟ್? 3rd ಒನ್, ಸ್ಟಾಕ್ ಎಕ್ಸ್ಚೇಂಜ್ ಎಂದರೇನು? ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್? ಸಾಲದ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಅ ಡೆಪ್ಟ್ ಮಾರ್ಕೆಟ್?
ಬಾಂಡ್ ಎಂದರೇನು? ವಾಟ್ ಈಸ್ ಅ ಬಾಂಡ್? ಕರೆನ್ಸಿ ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಅ ಕರೆನ್ಸಿ ಮಾರ್ಕೆಟ್? ಫಾರೆಕ್ಸ್ ಟ್ರೇಡಿಂಗ್ ಎಂದರೇನು? ವಾಟ್ ಈಸ್ ಅ ಫಾರೆಕ್ಸ್ ಟ್ರೇಡಿಂಗ್? ಕಮಾಡಿಟಿ ಮಾರುಕಟ್ಟೆ ಎಂದರೇನು ಅಥವಾ ಸರಕು ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಅ ಕಮಾಡಿಟಿ ಮಾರ್ಕೆಟ್? ದೆನ್ ಮ್ಯೂಚುವಲ್ ಫಂಡ್ ಎಂದರೇನು? ವಾಟ್ ಈಸ್ ಅ ಮ್ಯೂಚುವಲ್ ಫಂಡ್? ವಿಮೆ ಉತ್ಪನ್ನ ಎಂದರೇನು? ವಾಟ್ ಈಸ್ ಆ್ಯನ್ ಇನ್ಶೂರೆನ್ಸ್ ಪ್ರಾಡಕ್ಟ್? ಸೆಬಿ ಎಂದರೇನು? ಸೆಬಿ, ವಾಟ್ ಈಸ್ ಸೆಬಿ? 5 ಮಾರ್ಕ್ಸ್ ಕ್ವೆಶನ್ಸ್. ಭಾರತೀಯ ಹಣಕಾಸು ಮಾರುಕಟ್ಟೆಯ ರಚನೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್. ಸೆಕೆಂಡ್ ಒನ್, ಇಕ್ವಿಟಿ ಮಾರುಕಟ್ಟೆ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ಗಳ ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಇಕ್ವಿಟಿ ಮಾರ್ಕೆಟ್ಸ್ ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜಸ್. ಮ್ಯೂಚುವಲ್ ಫಂಡ್ಗಳ ವಿಧಗಳು ಮತ್ತು ಲಾಭಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಮೂರನೇದು, ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಫೋರ್ತ್ ಒನ್, ವಿಮೆ ಉತ್ಪನ್ನಗಳ ಪಾತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್. ಓಕೆ, ದೆನ್ 10 ಅಂಕದ ಪ್ರಶ್ನೆಗಳು. ಭಾರತೀಯ ಹಣಕಾಸು ಮಾರುಕಟ್ಟೆ ಅರ್ಥ, ಘಟಕಗಳು ಮತ್ತು ಮಹತ್ವವನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ದಿ ಮೀನಿಂಗ್, ಕಂಪೋನೆಂಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಬಂಡವಾಳ ಮಾರುಕಟ್ಟೆ ಉತ್ಪನ್ನಗಳಲ್ಲಿ ಹೂಡಿಕೆ ಮಾರ್ಗಗಳು, ಲಾಭಗಳು ಮತ್ತು ಅಪಾಯಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಎಕ್ಸ್ಪ್ಲೇನ್ ಎಕ್ಸೆಸ್, ಚಾನಲ್ಸ್, ಬೆನಿಫಿಟ್ಸ್ ಆ್ಯಂಡ್ ರಿಸ್ಕ್ಸ್ ಆಫ್ ಇನ್ವೆಸ್ಟಿಂಗ್ ಇನ್ ಕ್ಯಾಪಿಟಲ್ ಪ್ರಾಡಕ್ಟ್ಸ್. ಥರ್ಡ್ ಒನ್, ಮ್ಯೂಚುವಲ್ ಫಂಡ್ಗಳು ಮತ್ತು ವಿಮೆ ಉತ್ಪನ್ನಗಳು ಹೂಡಿಕೆ ದೃಷ್ಟಿಯಿಂದ ವಿಶ್ಲೇಷಿಸಿ ಅಂತಕ್ಕಂಥದ್ದು. ಎನಲೈಸ್ ದಿ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್. ಓಕೆ, ದೆನ್ ಸೆಬಿಯ ಪಾತ್ರವನ್ನು ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಬಿ. ಫಿಫ್ತ್ ಒನ್, ಭಾರತೀಯ ಹಣಕಾಸು ಮಾರುಕಟ್ಟೆಗಳ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಟೆಕ್ನಾಲಜಿ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಓಕೆ, ಆದ್ಮೇಲೆ ಇದಾಗಿತ್ತು ಸುಮಾರು 4 ಅಧ್ಯಾಯಗಳ ಮೇಲೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಕೋರಿಕೆ ಮೇರೆಗೆ ನಿಮಗೆ ಅನುಕೂಲ ಆಗಲಿ ಎನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇವುಗಳನ್ನು ಅಭಿವೃದ್ಧಿಪಡಿಸಿ ನಿಮಗೆ ಕೊಡುವಂಥ ಕೆಲಸ ಆಗಿತ್ತು. ಸೊ ಐ ಹೋಪ್ you will get more succeed in upcoming examination. You can score. It means it is a one of the very practical subject which we may feel day to day life. ಇದರಲ್ಲಿರ್ತಕ್ಕಂಥ ಅನೇಕ ಅಂಶಗಳು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಂದು ಹೋಗ್ತಕ್ಕಂಥ ಒಂದು ಪಠ್ಯನೇ ಇದೆ ಇದು. ಸೊ ಹೀಗಾಗಿ ನಿಮಗೇನು ಅಂತ ಒಂದು ಭಾರಿ ಒಂದು ತೊಂದರೆ ಆಗೋದಿಲ್ಲ ಪರೀಕ್ಷೆ ಎದುರಿಸಲಿಕ್ಕೆ. ಸೊ ಇವುಗಳನ್ನೊಂದಿಷ್ಟು ನೀವು ಮೆಲುಕು ಹಾಕಿದರೆ ಅಥವಾ ನೋಡ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್ to understood the things and write up into the examination. Okay, so friends, I wish you all the best for upcoming examination. And concern to this subject, again, if you have you required it's the particular answers of these all things, you can comment me. I will try my level best to resolve as much as possible. Okay, thank you very much and wish you all the best once again.